ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ? ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ? ಏನಕ್ಕೆ ದರ್ಶನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ದರ್ಶನ್ ಲೈಟ್ ಬಾಯ್ ಇಂದ ಇವತ್ತು ಈ ಸ್ಟೇಜಿಗೆ ಬಂದಿರೋದು. ಯಾರು ಬ್ಯಾಕಪ್ ಕೊಟ್ರು ದರ್ಶನ್ಗೆ? ಯಾರು ಬ್ಯಾಕಪ್ ಕೊಟ್ಟಿಲ್ಲ. ಆಯ್ತಾ? ಬೆಳೆದಿರೋ ಓನ್ ಬ್ರ್ಯಾಂಡ್ಗೆ ಯಾವಾಗ್ಲೂ ದುರಾಂಕಾರನೇ ಸರ್. ನನಗೂ ಇನ್ಕ್ಲೂಡಿಂಗ್ ನಾನು ಹೇಳ್ತೀನಿ, ನನಗೂ ದುರಾಂಕಾರನೇ. ಕಷ್ಟದಲ್ಲಿದ್ದಾಗ ನನಗೆ ಯಾರೂ ಆಗ್ಲಿಲ್ಲ, ನಾನೇ ಸ್ವಂತ ಮೇಲ್ ಬಂದಿರೋದು. ಆಯ್ತಾ? ದುರಾಂಕಾರನೇ. ತಪ್ಪೇನಿದೆ? ಸರಿ, ಕ್ರೇಜ್ ನೋಡಿದ್ರೆ ಗೊತ್ತಾಗ್ತಿದೆ ನಮ್ ಬಾಸ್ ಲೆವೆಲ್ ಎಲ್ಲಿರುತ್ತೆ ಅಂತ. ಅವ್ರು ಒಳಗಿದ್ರು ಸಿಂಹನೇ, ಹೊರಗಿದ್ರು ಸಿಂಹನೇ. ಯಾರು ಸುಮ್ನೆ ಶರ್ಟ್ ಇಂದಗಡೆ ಡಿ ಬಾಸ್ ಅಂತ ಹಾಕೊಂಡಿದ ತಕ್ಷಣ ಅವ್ರು ಡಿ ಬಾಸ್ ಅಂದ್ರೆ ಯಾವತ್ತು ಆರಡಿ ಕಟ್ಔಟ್, ಆರಡಿ ಕಟ್ಔಟ್ ಡಿ ಬಾಸ್ ಅಂದ್ರೆ ಫಾರ್ ಎವರ್. ಈ ಕಾಲಕ್ಕೆ ಮುಂದೆ ಎಷ್ಟೇ ವರ್ಷ ಹೋದ್ರೆ ಡಿ ಬಾಸ್ ಒಬ್ರೆ, ಅದ್ ಯಾವತ್ತೇನು ಡಿ ಬಾಸ್. ಅಂಡ್ ನಂದು ಡೈರೆಕ್ಟ್ ಆಗಿ ಹೇಳ್ತಿದ್ದೇನೆ, ಅಜಿತ್ ಸರ್ ನೀವು ತುಂಬಾ ಆಡ್ತಾ ಇದ್ದೀರಾ, ತುಂಬಾ ಆಡ್ತಾ ಇದ್ದೀರಾ ನೀವು ಅಷ್ಟೇ. ಮತ್ತೆ ಅವ್ರು ಇನ್ನೊಬ್ರು ಯಾರು, ಜಯಪ್ರಕಾಶ್ ಶೆಟ್ಟಿ ಓಪನ್ ಆಗಿದೆ. ಎಸ್ಪೆಷಲಿ ಜಯಪ್ರಕಾಶ್ ಶೆಟ್ಟಿ ಅವರು ಅವ್ರ ಕಾಮಿಡಿ ಪೀಸ್ ಎಲ್ಲ ಕುಂಟೆ ಬೆಲೆ ಅದು ಇದು ಅನ್ಕೊಂಡಿರ್ತಾರೆ. ಓಕೆ, ಈ ಅಜಿತ್ ಆಡಕ್ಕಾಗಲ್ಲ ಅವನಿಗೆ. ಅವನಿರೋದೇ ಖಾಲಿ ಆನೆ ನಡೆದಿದ್ದೆ ಡಿ ಬಸ್ ಹೆಚ್ಚು ನಮ್ಗೆ. ಅವ್ರೊಂದು ಕೇಸಲ್ಲಿ ತಗ್ಲಾಕೊಂಡಿದ್ದಾರೆ, ಬಂದೇ ಬರ್ತಾರೆ. ಅವರು ಬರ್ದೇ ಎಲ್ಲೂ ಹೋಗಲ್ಲ, ಬಂದೇ ಅದಕ್ಕೋಸ್ಕರ ನಾವು ಕಾರ್ಯಕರ್ತರು ಬಳ್ಳಾರಿಗೆ ಹಾಕಿದಾರ. ಬಳ್ಳಾರಿಯಿಂದ ಬೇರೆ ವ್ಯಕ್ತಿ ಬಳ್ಳಾರಿಗಿಂತ ಜಾಸ್ತಿ ಇದಾರೆ, ಇಲ್ಲಿಗಿಂತ ಜಾಸ್ತಿ ಇದಾರೆ ಅಷ್ಟೇ. ಸರ್ ಇಲ್ಲ ಒಂದ್ ಮಾತು, ಇಲ್ಲಿ ಯಾರು ಕೂಡ ಒನ್ ಟೈಮ್ ಮೂವಿ ನೋಡ್ತಾರಲ್ಲ, 100 ಸರಿ ಮೂವಿ ನೋಡ್ತಾರ. ಇಲ್ಲಿ ಬಂದಿರೋರು ಪ್ಯೂರ್ 100% ಗೋಲ್ಡ್ ಇರೋ ಡಿ ಬಾಸ್ ಅಭಿಮಾನಿಗಳು. ನಮ್ಮ ಬಾಸ್ ಯಾರು?